ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳದ ನೇತ್ರಾವತಿ ನದಿಯ ತಟದಲ್ಲಿ ಶವಗಳನ್ನು ಹೂತಿಟ್ಟಂತ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್. ದಿಢೀರ್ ಉತ್ಖನನ ಸ್ಥಳವನ್ನ ಬದಲಿಸಿದ ನಿಗೂಢ ವ್ಯಕ್ತಿ 11ನೇ ಪಾಯಿಂಟ್ನ ಮೇಲ್ಭಾಗದ ಗುಡ್ಡಕ್ಕೆ ಕರೆದೊಯ್ದ ದೂರುದಾರ. ಮತ್ತಷ್ಟು ಜಟಿಲವಾಗ್ತಾ ಇದೆ ಸಮಾಧಿಯ ಶೋಧ ಕಾರ್ಯ. ಆ ವ್ಯಕ್ತಿ 13 ಜಾಗವನ್ನು ಗುರುತು ಮಾಡಿದ್ದ. ಆ ಗುರುತಿಸಿದಂಥ ಜಾಗದಲ್ಲಿ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಏನೂ ಕಳೆಬರಹ ಸಿಕ್ಕಿರಲಿಲ್ಲ. ಹೀಗಾಗಿ ಆ ವ್ಯಕ್ತಿ ಈಗ ತಾನು ಗುರುತಿಸಿದಂತಹ ಜಾಗ ಇದೆಯಲ್ಲ, ಆ ಜಾಗದ ಗುರುತನ್ನೇ ಈಗ ಬದಲಾಯಿಸಿದ್ದಾನೆ. ಇದಲ್ಲ ಜಾಗ, ಇಲ್ಲಿ ಇಲ್ಲ, ಸ್ವಲ್ಪ ಮೇಲಕ್ಕೆ ಆತ ಕರ್ಕೊಂಡು ಹೋಗಿದ್ದಾನೆ ಅಧಿಕಾರಿಗಳನ್ನ. ಈ ಜಾಗದಲ್ಲಿ ಅಗೆಯಿರಿ, ಇಲ್ಲಿ ಸಿಗುತ್ತೆ ಅಂತೇಳಿ ಹೇಳಿದ್ದಾನೆ. 11ನೇ ಪಾಯಿಂಟ್ನ ಮೇಲ್ಭಾಗಕ್ಕೆ ಆತ ಕರ್ಕೊಂಡು ಹೋಗಿದ್ದಾನೆ. ದಿಢೀರ್ ಸಮಾಧಿ ಜಾಗವನ್ನು ಬದಲಿಸೋದಕ್ಕೆ ಕಾರಣ ಏನು? ಈವರೆಗೂ 10 ಪಾಯಿಂಟ್ಗಳಲ್ಲಿ ಬುರುಡೆಗಾಗಿ ಶೋಧವನ್ನು ಮಾಡಿದಂಥ ನಿಗೂಢ ವ್ಯಕ್ತಿ ಕೇವಲ 1 ಪಾಯಿಂಟ್ನಲ್ಲಿ ಮಾತ್ರ ಮೂಳೆ ಪತ್ತೆ ಆಗಿದೆ. 1 ಪಾಯಿಂಟ್ನಲ್ಲಿ ಮಾತ್ರ. ಉಳಿದ 9 ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರದ ಅವಶೇಷಗಳೇನೂ ಕೂಡ ಸಿಕ್ಕಿರಲಿಲ್ಲ. ದಿಢೀರ್ ಈಗ ಸಮಾಧಿ ಜಾಗವನ್ನು ಬದಲಿಸುವುದಕ್ಕೆ ಕಾರಣ ಏನು ಅನ್ನೋದು ಈಗಿರುವಂಥ ಬಹಳ ದೊಡ್ಡ ಪ್ರಶ್ನೆ. ನೋಡಿ, ಈ ಸ್ಥಳದಲ್ಲಾದರೂ ಕೂಡ ಆತ ತೋರಿಸಿದಂಥ ಮತ್ತೊಂದು ಜಾಗ ಇದೆಯಲ್ಲ, ಈ ಜಾಗದಲ್ಲಾದರೂ ಕೂಡ ಈಗ ಕಳೆಬರಹಗಳು ಪತ್ತೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ನಿರಂತರವಾಗಿ SIT ಅಧಿಕಾರಿಗಳು ಈತನ ಡ್ರಿಲ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆತ ಗುರುತಿಸಿದಂತಹ ಜಾಗಗಳನ್ನು ಅಗಿತಾ ಇದ್ದಾರೆ, ಬಗಿತಾ ಇದ್ದಾರೆ. ಅಲ್ಲಿ ಯಾವುದೇ ಕುರುಹುಗಳು ಅಥವಾ ಯಾವುದೇ ಅಸ್ಥಿಪಂಜರಗಳು ಸಿಗದ ಹಿನ್ನೆಲೆಯಲ್ಲಿ ಆತ ಬೇರೊಂದು ಜಾಗವನ್ನು ಈಗ ತೋರಿಸಿದ್ದಾನೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಮಾಸ್ಕ್ ಮ್ಯಾನ್ ಆತ ಬೇರೆ ಜಾಗವನ್ನು ತೋರಿಸಿದ್ದಾನೆ. ಆ ಬೇರೆ ಜಾಗದಲ್ಲಿ ಈಗ ಅಗಿಯೋದಕ್ಕೆ ಆತ ಕರ್ಕೊಂಡು ಹೋಗಿದ್ದಾನೆ ಅಧಿಕಾರಿಗಳನ್ನು, ಅದು ಸಿಬ್ಬಂದಿಗಳಿದ್ದಾರಲ್ಲ SIT ಅಧಿಕಾರಿಗಳು, ಅವ್ರನ್ನ ಕರ್ಕೊಂಡು ಹೋಗಿದ್ದಾನೆ. ಇಲ್ಲಿ ಅಗೇರಿ, ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾನೆ. ಇನ್ನು ಉಳಿದಿರೋದು 3 ಜಾಗ. ಒಂದು 11, 12, 13. 11ರ ಜಾಗ ಇದೆಯಲ್ಲ, ಅದು ಇದಲ್ಲ, ಬೇರೆ ಜಾಗ ಅಂಥೇಳಿ ಆ ಜಾಗವನ್ನು ತೋರಿಸಿದ್ದಾನೆ. ಸದ್ಯಕ್ಕೆ ಆ ಜಾಗದಲ್ಲಾದರೂ ಕೂಡ ಕಳೆಬರಹ ಪತ್ತೆಯಾಗಿ ಅದೇನಾದರೂ ಅದು ರಹಸ್ಯವಾಗಿ ಶವವನ್ನು ಹೂತಿರೋದೇ ಆಗಿದ್ದೆ ಆದರೆ ಅದು ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಕೇವಲ 1 ಪಾಯಿಂಟ್ನಲ್ಲಿ ಮಾತ್ರ ಮೂಳೆ ಪತ್ತೆ ಆಗಿತ್ತು. ಇನ್ನುಳಿದಂಥ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಮೂಳೆಗಳು ಸಿಗಲಿಲ್ಲ, ಯಾವುದೇ ಕಳೆಬರಹಗಳು ಸಿಗಲಿಲ್ಲ. ಹಾಗಾಗಿ ಆತ ಹೇಳಿದಂಥ ವಿಚಾರ ಬಹುತೇಕ ಸುಳ್ಳೇ ಆಗಿತ್ತು. ಹೀಗಾಗಿ ಆತ ಇನ್ನುಳಿದಿರುವಂಥ 3 ಪಾಯಿಂಟ್ಗಳಲ್ಲಿ ಬಹುಶಃ ಆತನಿಗೆ ಅನುಮಾನ ಇದೆ ಅಂತ ಅನಿಸುತ್ತೆ. 10-15 ವರ್ಷ ಅಂತ ಹೇಳಿದರೆ ಬಹುತೇಕ ಆತ ಅದನ್ನು ಮರೆತಿರಬಹುದು. ನಿಜವೇ ಆಗಿದ್ದಾದರೆ, ಆತ ಅಲ್ಲಿ ಶವವನ್ನು ಹೂತಿದ್ದೇ ಆದಿದ್ದಾದರೆ ಆತನಿಗೆ ಅದು ಮರೆತು ಹೋಗಿರ್ಬೋದು, ಕನ್ಫ್ಯೂಸ್ ಆಗಿರ್ಬೋದು. ಹೀಗೆಲ್ಲಿರುವಾಗ ಆತನಿಗೀಗ ಇದಲ್ಲ ಇದು ಅನ್ನೋ ಭಾವನೆ ಬಂದಿರ್ಬೋದು, ಅಥವಾ ಈ ಜಾಗ ಅಲ್ಲ ಮತ್ತೊಂದು ಜಾಗ ಅನ್ನೋದು ಆತನಿಗೆ ತಿಳಿದಿರ್ಬೋದು. ಹೀಗೆಲ್ಲ ಕಾರಣದಿಂದಾಗಿ ಈಗ ಆತ ಬೇರೊಂದು ಜಾಗವನ್ನು ತೋರಿಸಿದ್ದಾನೆ ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಉಳಿದ 9 ಪಾಯಿಂಟ್ಗಳಲ್ಲೂ ಕೂಡ ಏನೂ ಸಿಗಲಿಲ್ಲ. ಅಸ್ಥಿಪಂಜರ ಸಿಕ್ಕಿದ್ದು ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ. ದಿಢೀರ್ ಸಮಾಧಿ ಜಾಗವನ್ನು ಈಗ ಆತ ಈ ಕಾರಣದಿಂದ ಬದಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ಅಲ್ಲಿದ್ದಂಥ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ಮಾಡ್ತಾ ಆ ಜಾಗವನ್ನು, ಅಲ್ಲಿ ಪಾಯಿಂಟ್ ಮಾಡಿದಂಥ ಜಾಗವನ್ನು ಅಗಿತಾ ಇದ್ದಾರೆ, ಬಗಿತಾ ಇದ್ದಾರೆ. ವಿತ್ ಸೆಕ್ಯೂರಿಟಿಯೂ ಕೂಡ ಅಲ್ಲಿರೋದನ್ನು ತಾವು ನೋಡ್ತಾ ಇದ್ದೀರಿ. ಮಳೆ ಬೇರೆ ಬರ್ತಾ ಇದೆ. ಹೀಗಲ್ಲಿರುವಾಗ ಕಾರ್ಯಾಚರಣೆಗೆ ಸ್ವಲ್ಪ ತೊಡಕು ಉಂಟಾಗ್ತಾ ಇದೆ. ಇದರ ನಡುವೆಯೂ ಕೂಡ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ, ನಡೀತಾ ಇದೆ. ಇನ್ನುಳಿದಂಥ 3 ಜಾಗಗಳಲ್ಲಿ ಏನಾದರೂ ಸಿಕ್ಕಿದರೆ ಸಿಗಬಹುದು. ನೋಡಿ, ನೇರ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಇದು ಈ ಹೊತ್ತಿಗೆ ಅಲ್ಲಿ ಟರ್ಪಲಿನ್ಗಳನ್ನೆಲ್ಲ ಹಾಕಿ ಯಾರಿಗೂ ಅಗಿತಾ ಇರುವಂಥ ದೃಶ್ಯ ಕಾಣಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹಸಿರು ಬಣ್ಣದ ಟರ್ಪಲ್ಗಳನ್ನು ಕಟ್ಟಿ ಅದರ ಒಳಗಡೆ ಅಗಿತಾ ಇದ್ದಾರೆ. ಕ್ರೈಮ್ ಸೀನ್ ಟೇಪ್ಗಳನ್ನು ಕೂಡ ಅಲ್ಲಿ ಕಟ್ಟಿದ್ದಾರೆ. ಅಂದರೆ ಆ ಜಾಗದಲ್ಲೇ ಇರೋದು. ಸಣ್ಣ ಹಿಟಾಚಿ ಎಲ್ಲ ಬಂದಿದೆ, JCB ಬಂದಿದೆ. ಚಿಕ್ಕ JCBಗಳಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಕಾಡಲ್ಲದು. ಅದರೊಳಗಡೆ ಹೋಗೋದಕ್ಕೆ ಕಷ್ಟ ಆಗೋದ್ರಿಂದಾಗಿ ಸಣ್ಣ ಹಿಟಾಚಿಗಳ ಮೂಲಕ ಒಳಗಡೆ ಹೋಗಿ ಅಲ್ಲಿ ಅಗೆಯುವ ಕೆಲಸ, ಬಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ದಿಢೀರ್ ಉತ್ಖನನ ಕಾರ್ಯ ಏನು ನಡೀತಾ ಇತ್ತಲ್ಲ, ಅಂದರೆ ಉತ್ಖನನ ಕಾರ್ಯ ಸುಮಾರು ಒಂದು 6 ದಿನದಿಂದ ನಡೀತಾ ಇತ್ತು. ಇವತ್ತು 11ರಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತಲ್ಲ, ಅದನ್ನು ಬೇರೆ ಜಾಗಕ್ಕೆ ಆತ ಇದಲ್ಲ ಜಾಗ ಇದು ಅಂಥೇಳಿ ಆತ ತೋರಿಸಿದ್ದು. ಇದೆಲ್ಲವೂ ಕೂಡ ಈಗ ಆತ ಹೇಳಿರುವಂಥ ವಿಚಾರ ಇತ್ತಲ್ಲ, ಇದೆಲ್ಲವೂ ಬಹಳ ಮುಖ್ಯವಾಗುತ್ತೆ. ಆತ ತೋರಿಸಿದಂಥ ಜಾಗವೂ ಕೂಡ ಮುಖ್ಯ ಆಗಿತ್ತು. ಆದರೆ ಈಗ ಸ್ಥಳವನ್ನು ಆತ ಬದಲಿಸಿದ್ದಾನೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿ ಸಿಬ್ಬಂದಿಯೂ ಕೂಡ ಇದ್ದಾರೆ, ಪೊಲೀಸರು ಕೂಡ ಇದ್ದಾರೆ. ಅವರೀಗ ಅಲ್ಲಿ ಅಗೆಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಇಡೀ ರಾಜ್ಯವೇ ಕುತೂಹಲದಿಂದ ನೋಡ್ತಾ ಇದೆ. ಸದ್ಯಕ್ಕೆ ಈ ಹೊತ್ತಿಗೆ ಯಾವುದೇ ಮೂಳೆಗಳು ಈ 6ಅನ್ನು ಹೊರತುಪಡಿಸಿ ಬೇರೆ ಯಾವುದರಲ್ಲೂ ಕೂಡ ಸಿಗದೇ ಇದ್ದದ್ರಿಂದಾಗಿ ಈಗ ಆತ ಬೇರೆ ಜಾಗವನ್ನು ತೋರಿಸಿದ್ದಾನೆ ಅನ್ನುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ.
ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಈಗ ಮುಂದಿನ ಸುದ್ದಿ ನೋಡೋಣ. ಧರ್ಮಸ್ಥಳದ ನೇತ್ರಾವತಿ ನದಿಯ ತಟದಲ್ಲಿ ಶವಗಳನ್ನು ಹೂತಿಟ್ಟಂತ ಪ್ರಕರಣ. ಈ ಪ್ರಕರಣದಲ್ಲಿ ಈಗ ಬಿಗ್ ಟ್ವಿಸ್ಟ್. ದಿಢೀರ್ ಉತ್ಖನನ ಸ್ಥಳವನ್ನ ಬದಲಿಸಿದ ನಿಗೂಢ ವ್ಯಕ್ತಿ 11ನೇ ಪಾಯಿಂಟ್ನ ಮೇಲ್ಭಾಗದ ಗುಡ್ಡಕ್ಕೆ ಕರೆದೊಯ್ದ ದೂರುದಾರ. ಮತ್ತಷ್ಟು ಜಟಿಲವಾಗ್ತಾ ಇದೆ ಸಮಾಧಿಯ ಶೋಧ ಕಾರ್ಯ. ಆ ವ್ಯಕ್ತಿ 13 ಜಾಗವನ್ನು ಗುರುತು ಮಾಡಿದ್ದ. ಆ ಗುರುತಿಸಿದಂಥ ಜಾಗದಲ್ಲಿ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಏನೂ ಕಳೆಬರಹ ಸಿಕ್ಕಿರಲಿಲ್ಲ. ಹೀಗಾಗಿ ಆ ವ್ಯಕ್ತಿ ಈಗ ತಾನು ಗುರುತಿಸಿದಂತಹ ಜಾಗ ಇದೆಯಲ್ಲ, ಆ ಜಾಗದ ಗುರುತನ್ನೇ ಈಗ ಬದಲಾಯಿಸಿದ್ದಾನೆ. ಇದಲ್ಲ ಜಾಗ, ಇಲ್ಲಿ ಇಲ್ಲ, ಸ್ವಲ್ಪ ಮೇಲಕ್ಕೆ ಆತ ಕರ್ಕೊಂಡು ಹೋಗಿದ್ದಾನೆ ಅಧಿಕಾರಿಗಳನ್ನ. ಈ ಜಾಗದಲ್ಲಿ ಅಗೆಯಿರಿ, ಇಲ್ಲಿ ಸಿಗುತ್ತೆ ಅಂತೇಳಿ ಹೇಳಿದ್ದಾನೆ. 11ನೇ ಪಾಯಿಂಟ್ನ ಮೇಲ್ಭಾಗಕ್ಕೆ ಆತ ಕರ್ಕೊಂಡು ಹೋಗಿದ್ದಾನೆ. ದಿಢೀರ್ ಸಮಾಧಿ ಜಾಗವನ್ನು ಬದಲಿಸೋದಕ್ಕೆ ಕಾರಣ ಏನು? ಈವರೆಗೂ 10 ಪಾಯಿಂಟ್ಗಳಲ್ಲಿ ಬುರುಡೆಗಾಗಿ ಶೋಧವನ್ನು ಮಾಡಿದಂಥ ನಿಗೂಢ ವ್ಯಕ್ತಿ ಕೇವಲ 1 ಪಾಯಿಂಟ್ನಲ್ಲಿ ಮಾತ್ರ ಮೂಳೆ ಪತ್ತೆ ಆಗಿದೆ. 1 ಪಾಯಿಂಟ್ನಲ್ಲಿ ಮಾತ್ರ. ಉಳಿದ 9 ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರದ ಅವಶೇಷಗಳೇನೂ ಕೂಡ ಸಿಕ್ಕಿರಲಿಲ್ಲ. ದಿಢೀರ್ ಈಗ ಸಮಾಧಿ ಜಾಗವನ್ನು ಬದಲಿಸೋದಕ್ಕೆ ಕಾರಣ ಏನು ಅನ್ನೋದು ಈಗಿರುವಂಥ ಬಹಳ ದೊಡ್ಡ ಪ್ರಶ್ನೆ. ನೋಡಿ, ಈ ಸ್ಥಳದಲ್ಲಾದರೂ ಕೂಡ ಆತ ತೋರಿಸಿದಂಥ ಮತ್ತೊಂದು ಜಾಗ ಇದೆಯಲ್ಲ, ಈ ಜಾಗದಲ್ಲಾದರೂ ಕೂಡ ಈಗ ಕಳೆಬರಹಗಳು ಪತ್ತೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ನಿರಂತರವಾಗಿ SIT ಅಧಿಕಾರಿಗಳು ಈತನ ಡ್ರಿಲ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆತ ಗುರುತಿಸಿದಂತಹ ಜಾಗಗಳನ್ನು ಅಗಿತಾ ಇದ್ದಾರೆ, ಬಗಿತಾ ಇದ್ದಾರೆ. ಅಲ್ಲಿ ಯಾವುದೇ ಕುರುಹುಗಳು ಅಥವಾ ಯಾವುದೇ ಅಸ್ಥಿಪಂಜರಗಳು ಸಿಗದ ಹಿನ್ನೆಲೆಯಲ್ಲಿ ಆತ ಬೇರೊಂದು ಜಾಗವನ್ನು ಈಗ ತೋರಿಸಿದ್ದಾನೆ ಅನ್ನೋದು ಮಾಹಿತಿ ಲಭ್ಯ ಆಗಿದೆ. ಮಾಸ್ಕ್ ಮ್ಯಾನ್ ಆತ ಬೇರೆ ಜಾಗವನ್ನು ತೋರಿಸಿದ್ದಾನೆ. ಆ ಬೇರೆ ಜಾಗದಲ್ಲಿ ಈಗ ಅಗಿಯೋದಕ್ಕೆ ಆತ ಕರ್ಕೊಂಡು ಹೋಗಿದ್ದಾನೆ ಅಧಿಕಾರಿಗಳನ್ನು, ಅದು ಸಿಬ್ಬಂದಿಗಳಿದ್ದಾರಲ್ಲ SIT ಅಧಿಕಾರಿಗಳು, ಅವ್ರನ್ನ ಕರ್ಕೊಂಡು ಹೋಗಿದ್ದಾನೆ. ಇಲ್ಲಿ ಅಗೇರಿ, ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾನೆ. ಇನ್ನು ಉಳಿದಿರೋದು 3 ಜಾಗ. ಒಂದು 11, 12, 13. 11ರ ಜಾಗ ಇದೆಯಲ್ಲ, ಅದು ಇದಲ್ಲ, ಬೇರೆ ಜಾಗ ಅಂಥೇಳಿ ಆ ಜಾಗವನ್ನು ತೋರಿಸಿದ್ದಾನೆ. ಸದ್ಯಕ್ಕೆ ಆ ಜಾಗದಲ್ಲಾದರೂ ಕೂಡ ಕಳೆಬರಹ ಪತ್ತೆಯಾಗಿ ಅದೇನಾದರೂ ಅದು ರಹಸ್ಯವಾಗಿ ಶವವನ್ನು ಹೂತಿರೋದೇ ಆಗಿದ್ದೆ ಆದರೆ ಅದು ಯಾರು ಏನು ಎತ್ತ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಕೇವಲ 1 ಪಾಯಿಂಟ್ನಲ್ಲಿ ಮಾತ್ರ ಮೂಳೆ ಪತ್ತೆ ಆಗಿತ್ತು. ಇನ್ನುಳಿದಂಥ ಯಾವುದೇ ಪಾಯಿಂಟ್ನಲ್ಲೂ ಕೂಡ ಮೂಳೆಗಳು ಸಿಗಲಿಲ್ಲ, ಯಾವುದೇ ಕಳೆಬರಹಗಳು ಸಿಗಲಿಲ್ಲ. ಹಾಗಾಗಿ ಆತ ಹೇಳಿದಂಥ ವಿಚಾರ ಬಹುತೇಕ ಸುಳ್ಳೇ ಆಗಿತ್ತು. ಹೀಗಾಗಿ ಆತ ಇನ್ನುಳಿದಿರುವಂಥ 3 ಪಾಯಿಂಟ್ಗಳಲ್ಲಿ ಬಹುಶಃ ಆತನಿಗೆ ಅನುಮಾನ ಇದೆ ಅಂತ ಅನಿಸುತ್ತೆ. 10-15 ವರ್ಷ ಅಂತ ಹೇಳಿದರೆ ಬಹುತೇಕ ಆತ ಅದನ್ನು ಮರೆತಿರಬಹುದು. ನಿಜವೇ ಆಗಿದ್ದಾದರೆ, ಆತ ಅಲ್ಲಿ ಶವವನ್ನು ಹೂತಿದ್ದೇ ಆದಿದ್ದಾದರೆ ಆತನಿಗೆ ಅದು ಮರೆತು ಹೋಗಿರ್ಬೋದು, ಕನ್ಫ್ಯೂಸ್ ಆಗಿರ್ಬೋದು. ಹೀಗೆಲ್ಲಿರುವಾಗ ಆತನಿಗೀಗ ಇದಲ್ಲ ಇದು ಅನ್ನೋ ಭಾವನೆ ಬಂದಿರ್ಬೋದು, ಅಥವಾ ಈ ಜಾಗ ಅಲ್ಲ ಮತ್ತೊಂದು ಜಾಗ ಅನ್ನೋದು ಆತನಿಗೆ ತಿಳಿದಿರ್ಬೋದು. ಹೀಗೆಲ್ಲ ಕಾರಣದಿಂದಾಗಿ ಈಗ ಆತ ಬೇರೊಂದು ಜಾಗವನ್ನು ತೋರಿಸಿದ್ದಾನೆ ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಉಳಿದ 9 ಪಾಯಿಂಟ್ಗಳಲ್ಲೂ ಕೂಡ ಏನೂ ಸಿಗಲಿಲ್ಲ. ಅಸ್ಥಿಪಂಜರ ಸಿಕ್ಕಿದ್ದು ಕೇವಲ 6ನೇ ಪಾಯಿಂಟ್ನಲ್ಲಿ ಮಾತ್ರ. ದಿಢೀರ್ ಸಮಾಧಿ ಜಾಗವನ್ನು ಈಗ ಆತ ಈ ಕಾರಣದಿಂದ ಬದಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ಅಲ್ಲಿದ್ದಂಥ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆ ಮಾಡ್ತಾ ಆ ಜಾಗವನ್ನು, ಅಲ್ಲಿ ಪಾಯಿಂಟ್ ಮಾಡಿದಂಥ ಜಾಗವನ್ನು ಅಗಿತಾ ಇದ್ದಾರೆ, ಬಗಿತಾ ಇದ್ದಾರೆ. ವಿತ್ ಸೆಕ್ಯೂರಿಟಿಯೂ ಕೂಡ ಅಲ್ಲಿರೋದನ್ನು ತಾವು ನೋಡ್ತಾ ಇದ್ದೀರಿ. ಮಳೆ ಬೇರೆ ಬರ್ತಾ ಇದೆ. ಹೀಗಲ್ಲಿರುವಾಗ ಕಾರ್ಯಾಚರಣೆಗೆ ಸ್ವಲ್ಪ ತೊಡಕು ಉಂಟಾಗ್ತಾ ಇದೆ. ಇದರ ನಡುವೆಯೂ ಕೂಡ ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ, ನಡೀತಾ ಇದೆ. ಇನ್ನುಳಿದಂಥ 3 ಜಾಗಗಳಲ್ಲಿ ಏನಾದರೂ ಸಿಕ್ಕಿದರೆ ಸಿಗಬಹುದು. ನೋಡಿ, ನೇರ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ. ಇದು ಈ ಹೊತ್ತಿಗೆ ಅಲ್ಲಿ ಟರ್ಪಲಿನ್ಗಳನ್ನೆಲ್ಲ ಹಾಕಿ ಯಾರಿಗೂ ಅಗಿತಾ ಇರುವಂಥ ದೃಶ್ಯ ಕಾಣಿಸಬಾರದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಹಸಿರು ಬಣ್ಣದ ಟರ್ಪಲ್ಗಳನ್ನು ಕಟ್ಟಿ ಅದರ ಒಳಗಡೆ ಅಗಿತಾ ಇದ್ದಾರೆ. ಕ್ರೈಮ್ ಸೀನ್ ಟೇಪ್ಗಳನ್ನು ಕೂಡ ಅಲ್ಲಿ ಕಟ್ಟಿದ್ದಾರೆ. ಅಂದರೆ ಆ ಜಾಗದಲ್ಲೇ ಇರೋದು. ಸಣ್ಣ ಹಿಟಾಚಿ ಎಲ್ಲ ಬಂದಿದೆ, JCB ಬಂದಿದೆ. ಚಿಕ್ಕ JCBಗಳಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಕಾಡಲ್ಲದು. ಅದರೊಳಗಡೆ ಹೋಗೋದಕ್ಕೆ ಕಷ್ಟ ಆಗೋದ್ರಿಂದಾಗಿ ಸಣ್ಣ ಹಿಟಾಚಿಗಳ ಮೂಲಕ ಒಳಗಡೆ ಹೋಗಿ ಅಲ್ಲಿ ಅಗೆಯುವ ಕೆಲಸ, ಬಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ದಿಢೀರ್ ಉತ್ಖನನ ಕಾರ್ಯ ಏನು ನಡೀತಾ ಇತ್ತಲ್ಲ, ಅಂದರೆ ಉತ್ಖನನ ಕಾರ್ಯ ಸುಮಾರು ಒಂದು 6 ದಿನದಿಂದ ನಡೀತಾ ಇತ್ತು. ಇವತ್ತು 11ರಲ್ಲಿ ಉತ್ಖನನ ಕಾರ್ಯ ನಡೀತಾ ಇತ್ತಲ್ಲ, ಅದನ್ನು ಬೇರೆ ಜಾಗಕ್ಕೆ ಆತ ಇದಲ್ಲ ಜಾಗ ಇದು ಅಂಥೇಳಿ ಆತ ತೋರಿಸಿದ್ದು. ಇದೆಲ್ಲವೂ ಕೂಡ ಈಗ ಆತ ಹೇಳಿರುವಂಥ ವಿಚಾರ ಇತ್ತಲ್ಲ, ಇದೆಲ್ಲವೂ ಬಹಳ ಮುಖ್ಯವಾಗುತ್ತೆ. ಆತ ತೋರಿಸಿದಂಥ ಜಾಗವೂ ಕೂಡ ಮುಖ್ಯ ಆಗಿತ್ತು. ಆದರೆ ಈಗ ಸ್ಥಳವನ್ನು ಆತ ಬದಲಿಸಿದ್ದಾನೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅಲ್ಲಿ ಸಿಬ್ಬಂದಿಯೂ ಕೂಡ ಇದ್ದಾರೆ, ಪೊಲೀಸರು ಕೂಡ ಇದ್ದಾರೆ. ಅವರೀಗ ಅಲ್ಲಿ ಅಗೆಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಈ ಪ್ರಕರಣದಲ್ಲಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಇಡೀ ರಾಜ್ಯವೇ ಕುತೂಹಲದಿಂದ ನೋಡ್ತಾ ಇದೆ. ಸದ್ಯಕ್ಕೆ ಈ ಹೊತ್ತಿಗೆ ಯಾವುದೇ ಮೂಳೆಗಳು ಈ 6ಅನ್ನು ಹೊರತುಪಡಿಸಿ ಬೇರೆ ಯಾವುದರಲ್ಲೂ ಕೂಡ ಸಿಗದೇ ಇದ್ದದ್ರಿಂದಾಗಿ ಈಗ ಆತ ಬೇರೆ ಜಾಗವನ್ನು ತೋರಿಸಿದ್ದಾನೆ ಅನ್ನುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ.
ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಈಗ